ಎಲ್ಲ ಧ್ಯಾನ ಮಿತ್ರರಿಗೆ, ಧ್ಯಾನಿಗಳಿಗೆ ಎಲ್ಲರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 195ನೇ ಸೆಷನ್, 195th ಸೆಷನ್. ಈ ಧ್ಯಾನವನ್ನು ಹೇಳ್ಕೊಟ್ಟಿರ ಬುದ್ಧ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ, ಈ ಒಂದು ಸಂಸ್ಥೆ PSSM ಪಿರಮಿಡ್ ವರ್ಲ್ಡ್ ಫೌಂಡೇಶನ್, ಎಲ್ಲ ಗುರುಗಳು, ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಎಲ್ಲರಿಗೆ ನಮಸ್ಕಾರ. ಪ್ರತಿ ದಿವಸ ಎಷ್ಟೋ ಮಾಸ್ಟರ್ಸು ಇಡೀ ಕರ್ನಾಟಕದಿಂದ ಎಲ್ಲ ಪ್ರದೇಶಗಳಿಂದ ಒಟ್ಟಿಗೆ ಸೇರಿ ನಾವೆಲ್ಲರೂ ಧ್ಯಾನ ಮಾಡ್ತಾ ಬರ್ತಾ ಇದ್ದೀವಿ. ಜೊತೆಗೆ ಎಷ್ಟೋ ಸಾವಿರ ಮಾಸ್ಟರ್ಸ್ ಈಗ ಇಂಗ್ಯಾನ್ 69 ಚಾಲೆಂಜಲ್ಲಿ ಇದ್ದರು. ನನ್ನ ವಾಟ್ಸಪ್ ಮೆಸೇಜು ಡೈಲಿ ಅವರ ರಿಪೋರ್ಟ್ಸನ್ನು ಕಳಿಸ್ತಾ ಇದ್ರು. ತುಂಬ ಖುಷಿ ಆಗ್ತಾ ಇದೆ. ಆದರೆ ಚಾಲೆಂಜಸ್ ಅನ್ನೋದು ಅಶಮಶ ಅಲ್ಲ. ಎಷ್ಟೋ ದಿನ ಅದು ನಾವು ಒಂದು ಮೈಂಡ್ ಪವರ್ ಇಟ್ಕೊಂಡು ಒಂದು ಕೆಲಸವನ್ನು ನಾವು ಡೈಲಿ ಕನ್ಸಿಸ್ಟೆಂಟಾಗಿ ಮಾಡಿದರೆ ಮಾತ್ರ ಸಕ್ಸಸ್ ಅನ್ನೋದು ಬರುತ್ತೆ. ಎರಡನೇದು, ಒಂದು ನಾನು ತೀರ್ಮಾನ ಮಾಡಿದರೆ ಪಾಠಿಸೋಕ್ಕೆ ಆಗ್ತಾ ಇದೆಯಾ ಇಲ್ವಾ, ನನ್ನ ಸಂಕಲ್ಪ ಶಕ್ತಿ ಎಷ್ಟಿದೆ ಅಂತ ಅವೇರ್ನೆಸ್ಸೂ ಬರುತ್ತೆ. ಈ ಎಕ್ಸಸೈಸ್ ನಾವು ಮಾಡ್ತಾ ಇದ್ದೀವಿ, ಈ ಚಾಲೆಂಜ್ ಮಾಡ್ತಾ ಇದ್ದೀವಿ, ಇದಕ್ಕೆ ಮುಖ್ಯ ಉದ್ದೇಶ ಏನು ಅಂದರೆ ನಮ್ಮ ಅವೇರ್ನೆಸ್ ಹೆಚ್ಚಾಗಬೇಕು. ಕೊನೆಯದಾಗಿ ಒಂದು ಪಾಠಶಾಲೆಯಲ್ಲಿ ಎಕ್ಸಾಮ್ಸ್ ಇರುತ್ತೆ. ಆ ಎಕ್ಸಾಮ್ಸ್ ಮಾರ್ಕ್ ಬಂದಾದಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅರ್ಥ ಆಗುತ್ತದೆ ಅವರು ಎಷ್ಟು ಕಲ್ತಿದ್ದಾರೆ, ಎಷ್ಟು ಅವ್ರಿಗೆ ರ್ಯಾಂಕ್ ಬಂದಿದೆ, ಮಾರ್ಕ್ ಬಂದಿದೆ ಅಂತ. ಈ 69 ದಿವಸಗಳಾದಮೇಲೆ ಒಂದು ಸತಿ ಇಲ್ಲಾಂದರೆ 5-10 ಸತಿ ಇಲ್ಲಿ ಅಲ್ಲಿ ಮಿಸ್ ಆಗಿದೆ ಅಂದರೆ ನಮ್ಮ ಬಗ್ಗೆ ನಮಗೆ ಅರ್ಥ ಆಗುತ್ತೆ. ಇವತ್ತು 6ನೇ ದಿವಸ ನಾನು ಎಂಟರ್ ಆಗ್ತಾ ಇದ್ದೀನಿ. ಕಳೆದ 5 ದಿವಸಗಳಲ್ಲಿ ಎಲ್ಲ ಫ್ಯಾಕ್ಟರ್ಸಲ್ಲಿನೂ ನನಗೆ ಟಿಕ್ಕೆ ಬಂದಿದೆ, ಒಂದನ್ನು ನಾನು ಮಿಸ್ ಮಾಡಿಲ್ಲ. ಯಾಕೆಂದರೆ ನನಗೆ ಗೊತ್ತು ಈ 69 ದಿವಸಗಳು ಪ್ರತಿಯೊಂದು ದಿವಸ ಈ ಪ್ರತಿಯೊಂದಕ್ಕೆ ನನಗೆ ಗ್ರೀನ್ ಟಿಕ್ ಬರುತ್ತೆ. ನನ್ನ ಜೊತೆ ಇನ್ನು ಒಬ್ಬರಿಗಾದ್ರು ಬರುತ್ತಾ ಅಂತ ನಾನು ನೋಡಬೇಕು. ಇದು ಬೇರೆ ಒಬ್ಬರಿಗೆ ನಾವು ಶೋಕೇಸ್ ಮಾಡೋ ಟ್ಯಾಲೆಂಟ್ ಅಲ್ಲ. ನಮ್ಮ ಬಗ್ಗೆ ನಮಗೆ ಅವೇರ್ನೆಸ್ ಬರಬೇಕು. ನಮ್ಮ ಬಗ್ಗೆ ನಮಗೆ ಅವೇರ್ನೆಸ್ ಬಂದರೆ ಎಷ್ಟೋ ಒಂದು ನಾವು ಡೆವಲಪ್ ಆಗ್ತೀವಿ. ಒಂದು ಹೊಸ ಮನುಷ್ಯನ ನಾವು ಮೀಟ್ ಮಾಡ್ತೀವಿ, ಒಂದು ಹೋಟೆಲ್ಗೆ ಹೋಗ್ತೀವಿ, ರೋಡ್ಗೆ ಹೋಗ್ತೀವಿ, ಒಂದು ಧ್ಯಾನ ಕೇಂದ್ರಕ್ಕೆ ಹೋಗ್ತೀವಿ. ಹೋಗಿನ ತಕ್ಷಣ ಒಬ್ಬ ಮಾಸ್ಟರ್ ಏನು ಮಾಡಬೇಕು ಅಂದರೆ ಅಲ್ಲಿರೋ ಎನರ್ಜೀಸು, ಅವರ ಆಲೋಚನೆಗಳು, ಭಾವನೆಗಳನ್ನು ನಾವು ಅಬ್ಸರ್ವ್ ಮಾಡಬೇಕು. ಅವೇರ್ನೆಸ್ಗೆ ಬರಬೇಕು ನಮಗಿಲ್ಲಿ. ಯಾವಾಗ ನಮಗೆ ಅವೇರ್ನೆಸ್ಗೆ ಬರುತ್ತೋ ವಿಲ್ ಬಿ ಪ್ರಿಪೇರ್ಡ್. ಇಲ್ಲ ಅಂದರೆ ಅಲ್ಲಿ ಏನಾದರೂ ಸರಿ ಇಲ್ಲ ಅಂದರೆ ಅದು ನಮ್ಮ ಮೇಲೆ ಬೀಳುತ್ತದೆ. ಮತ್ತೆ ಅದನ್ನು ನಾವು ಕ್ಲೆನ್ಸ್ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತದೆ. ಅವೇರ್ನೆಸ್ ಅವೇರ್ನೆಸ್ ಅವೇರ್ನೆಸ್. ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ಆಲೋಚನೆಗಳು ಏನಿದೆ, ಭಾವನೆಗಳು ಯಾವುದಿದೆ, ಅದನ್ನು ನೋಡಿ ನಾವು ನೆಕ್ಸ್ಟ್ ಪ್ರೊಸೀಡ್ ಮಾಡಬೇಕು. ಒಬ್ಬ ಮಾಸ್ಟರ್ಗೆ ಹಿಂದೆ ಮುಂದೆ ಸೈಡಲ್ಲಿ ಮೇಲೆ ಕೆಳಗೆ ಏನು ನಡೀತಾ ಇದೆ ನಮ್ಮ ಸುತ್ತಮುತ್ತ ಏನೋ 360 ಡಿಗ್ರೀಸ್ ಅವೇರ್ನೆಸ್ ಬರಬೇಕು. ಅಭ್ಯಾಸದಿಂದ ಆಗುತ್ತೆ. 20 ವರ್ಷ ಮುಂಚೆ ಅವೇರ್ನೆಸ್ ಬಗ್ಗೆ ಫಸ್ಟ್ ಟೈಮ್ ಕೇಳಿದ ತಕ್ಷಣ ನನಗೂ ಅರ್ಥ ಆಗಿಲ್ಲ. ಏನು ಅವೇರ್ನೆಸ್ಸು ಅಂದರೆ ಅಲರ್ಟ್ ಆಗಿರಬೇಕು, ನೋಡಬೇಕು, ಅರ್ಥ ಆಗಿಲ್ಲ. ಬಟ್ ಅದರ ಮೇಲೆ ದೃಷ್ಟಿ ಇಟ್ಟರೆ ನಿಧಾನಕ್ಕೆ ನಿಮಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಒಂದೊಂದು ಸತಿ ತುಂಬ ಡೀಪ್ ಎನರ್ಜೀಸ್ ಬರುತ್ತೆ. ಅದನ್ನು ನೀವು ನೋಡಿದ್ರೆ ಇಮ್ಮಿಡಿಯೇಟ್ ಒಂದು 5 ನಿಮಿಷ ಧ್ಯಾನ ಮಾಡಿದ್ರೂ ಆ ಎನರ್ಜಿ ನೀವು ತಗೋಬೋದು. ಒಂದೊಂದು ಕಡೆ ತುಂಬ ಡಿಸ್ಟರ್ಬೆನ್ಸ್ ಇದ್ದರೆ ಅಲ್ಲಿಂದ ಹೋಗಬೇಕು, ಬೇರೆ ಕಡೆ ಹೋಗ್ಬೇಕು. ಒಂದು ರೂಮ್ ಚೇಂಜ್ ಮಾಡಿದ್ರೂ ಸಾಕು, ಎನರ್ಜಿ ಚೇಂಜ್ ಆಗುತ್ತೆ. ಒಂದು ಪೊಸಿಷನ್ ನಾವು ಚೇಂಜ್ ಮಾಡಿದ್ರೂ ಎನರ್ಜೀಸ್ ಚೇಂಜ್ ಆಗುತ್ತೆ. ಯಾಕೆಂದರೆ ನಮ್ಮ ಸುತ್ತಮುತ್ತ ಇರೋ ಎನರ್ಜೀಸು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸಸ್, ಥಾಟ್ಸು, ಎಮೋಷನ್ಸು ನಮ್ಮ ಪ್ರತಿಯೊಂದು ಡೆಸಿಷನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತದೆ. BA ಮಾಸ್ಟರ್ ಅಂದರೆ ನಮ್ಮ ಸೆನ್ಸಸ್, ಪ್ರತಿಯೊಂದು ಸೆನ್ಸಸ್ಸು ನಮ್ಮ ಸುತ್ತಮುತ್ತ ಏನಿದೆಯೋ ಆ ಪ್ರತಿಯೊಂದು ನಮ್ಮ ಕಂಟ್ರೋಲಲ್ಲಿ ಇರಬೇಕು. ಅದಕ್ಕೆ ಅವೇರ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಈ ಒಂದು ಚಾಲೆಂಜನ್ನು ಏನು ಮಾಡುತ್ತದೆ ಅಂದರೆ ಯಾವ ವಿಷಯದಲ್ಲಿ ನನಗೆ ಇನ್ನೂ ಏರಿಯಾ ಆಫ್ ಇಂಪ್ರೂವ್ಮೆಂಟ್ ಇದೆ ಅಂತ ಗೊತ್ತಾಗುತ್ತದೆ. ಕೆಲವೊಬ್ಬರು ಮೆಸೇಜಸ್ ಮಾಡ್ತಾಯಿದ್ರು, ಸರ್ ಎಲ್ಲ ಚೆನ್ನಾಗಿದೆ ಬಟ್ ಗಾಸಿಪ್ ಆಗ್ತಾ ಇಲ್ಲ ಸರ್. ಏನೇ ಮಾಡಿದ್ರು ಯಾರೋ ಒಬ್ಬರು ಮಾತಾಡ್ತಾ ಇದ್ರು, ಹೋಗಿದೆ ಸರ್. ತುಂಬ ಜನ ಫೇಸ್ ಮಾಡೋ ಇಶ್ಯೂ ನನಗೆ ಮುಂಚೆನೇ ಗೊತ್ತು ಗಾಸಿಪ್. ಈ ಚಾಲೆಂಜ್ ಮುಂಚೆ ಏನು ಅಂದ್ಕೊಂಡಿದ್ದೀವಿ, ನಾನು ಗ್ರೇಟ್ ಮಾಸ್ಟರ್, ನಾನು ಪರ್ಫೆಕ್ಟ್, ನಾನೆಲ್ಲ ನನಗೆ ಕರೆಕ್ಟಾಗಿ ಗೊತ್ತು, ನಾನು ಪಾಟಿಸ್ತಾ ಇದ್ದೀನಿ ಅಂತ. ಕೆಲವೊಬ್ಬರು, ಸರ್ ಈಗ ಶುರು ಮಾಡ್ತಾ ಇದ್ದೀನಿ, ನಿನ್ನೆನೇ ನಾನು ಹೋಗಿ ಪಾನಿಪುರಿ ತಿನ್ಬಿಟ್ಟೆ ಅಂತ. ಯಾಕೆ ಅಂದರೆ ಅದರಲ್ಲಿ ಗಾರ್ಲಿಕ್ ಇರುತ್ತೆ. ಅಂದರೆ 3 ವರ್ಷ 4 ವರ್ಷ ಧ್ಯಾನ ಮಾಡ್ತಾ ಇದ್ದೀರಿ, ನೀವು ಪಾಟಿಸಿಲ್ವಾ? ನೋ ಗಾರ್ಲಿಕ್ಕು. ಈ ಹೋಟೆಲಲ್ಲಿ ತಿನ್ನಬಾರ್ದಾ ಸರ್ ಅಂದರೆ ಇಷ್ಟು ದಿನ ನೀವು ಹೋಟೆಲಲ್ಲಿ ಹೋಗಿ ಕಾಂಪ್ರಮೈಸ್ ಮಾಡ್ತಾ ಇದ್ದೀರಿ ಪ್ರಿನ್ಸಿಪಲ್ಸಲ್ಲಿ. ಒಬ್ಬರು ಮೆಸೇಜ್ ಮಾಡಿದ್ರು, ಅಂದರೆ ಸರ್ ಬಿಸ್ಕೆಟು ಬ್ರೆಡ್ಡು ತಿನ್ನಬಾರ್ದಾ ಅಂತ.
OTG ಅಂತಾರು, ಮೈಕ್ರೋವೇವ್, ಎರಡು ಬೇರೆ ಬೇರೆ. ಓವನ್ಸ್ ಬೇರೆ, ಮೈಕ್ರೋವೇವ್ ಬೇರೆ. ಅಂದರೆ ನಾವು ಏನು ತಿಂತಾ ಇದೀವೋ ಅವೇರ್ನೆಸ್ ಇಲ್ಲ. ಅದು ಎಲ್ಲಿಂದ ಬರ್ತಾ ಇದೆ, ಅದು ಇಂಗ್ರೀಡಿಯೆಂಟ್ಸ್ ಏನು. ಒಂದು ಬ್ರೆಡ್ ಇದೆ, ಒಂದು ಬನ್ ಇದೆ, ಒಂದು ಬಿಸ್ಕೆಟ್ ಇದೆ, ಒಂದು ಕಾಫಿ ಇದೆ, ಒಂದು ದೋಸೆ ಇದೆ. ಇಂಗ್ರೀಡಿಯೆಂಟ್ಸ್ ಏನು, ಅದಕ್ಕೆ ಏನೇನು ಹಾಕ್ತಾ ಇದ್ದಾರು, ಅದರಲ್ಲಿ ಏನೇನಿದ್ದು ಯಾವುದು ನಮ್ಗೆ ಗೊತ್ತಿಲ್ವಾ ಮಾಸ್ಟರ್ಸ್? ಸುಮ್ಮನೆ ಬದುಕ್ತಾ ಇದೀವಿ ನಾವು. ಅವೇರ್ನೆಸ್ ಇವಾಗ ಬಂದಿದೆ ನೋಡಿ. ನಾನು ಯಾವಾಗಲೂ ಎಲ್ಲರಿಗೆ ಹೇಳೋದು ಏನು ಅಂದರೆ, ಫಾಲೋ ವೆಜಿಟೇರಿಯನಿಸಮ್ ಅಂತ. ಬಟ್ ಲಾಸ್ಟ್ 2.5 months ನಾನು ವೆಗನಿಸಮ್ ಅಂದರೆ ವೇಗನ್ ಆಗಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಒಂದು ಎಕ್ಸ್ಪೆರಿಮೆಂಟ್ ಅಷ್ಟೇ. ಅಂದರೆ ನಾನು ಯಾವುದೇ ಒಂದು ಡೈರಿ ಪ್ರಾಡಕ್ಟ್ಸ್ನು ತಿನ್ನಬಾರದು. ನನಗೂ ಎಷ್ಟು ಕಷ್ಟ. ನೋ ಗೀ, ನೋ ಬಟರ್, ನೋ ಮಿಲ್ಕ್, ನೋ ಚೀಸ್, ಜೊತೆಗೆ ನೋ ಗಾರ್ಲಿಕ್, ನೋ ಮಶ್ರೂಮ್, ನೋ ಮೈಕ್ರೋವೇವ್, ಜೊತೆಗೆ ನಾನು ಶುಗರ್ನು ಆ್ಯಡ್ ಮಾಡ್ತಾ ಇಲ್ಲ. ಆದ್ರೂ ನಾನು ಹೊರಗೆ ತಿಂತಾ ಇದ್ದೀನಿ. ಅವೇರ್ನೆಸ್ ಪೀಕಲ್ಲಿ ಇರಬೇಕು. ಒಂಚೂರು ಮಿಸ್ಟೇಕ್ ಆದ್ರೂ ಇಂಟು ಬಿಡುತ್ತಲ್ವಾ? ಯಾಕೆ ಇದು ನಾವು ಮಾಡ್ತಾ ಇದೀವಿ ಅಂದರೆ, ಒಬ್ಬ ಮಾಸ್ಟರ್ಗೆ ಅವೇರ್ನೆಸ್ ಇರಬೇಕು. ಎವ್ರಿಥಿಂಗ್ ಎವ್ರಿಥಿಂಗ್ ಎವ್ರಿಥಿಂಗ್. ಸಡನ್ ಆಗಿ ಒಬ್ಬರನ್ನ ನೋಡಬಾರ್ದು. ಜಸ್ಟ್ ಹೇಳಿ, ನೀವು ಹಾಕಿರೋ ಪ್ಯಾಂಟ್ ಕಲರ್ ಏನಂದ್ರೆ ಗೊತ್ತಿಲ್ಲ, ನಿಮ್ಮ ವ್ಯಾಲೆಟಲ್ಲಿ ಎಷ್ಟು ದುಡ್ಡಿದೆ, ಯಾವ ನೋಟ್ಸ್ ಎಷ್ಟಿದೆ ಅಂತ ಕೇಳಿ, ಗೊತ್ತಿಲ್ಲ. ಪ್ರತಿ ಒಂದೂ ಅವೇರ್ನೆಸ್ಗೆ ಇರಬೇಕು. ಪ್ರತಿ ಒಂದೂ ಅವೇರ್ನೆಸ್ಗೆ ಇರಬೇಕು. ಒಬ್ಬರು ಮೆಸೇಜಲ್ಲಿ ಹಾಕ್ತಾರೆ ಚೀಸ್ ತಿನ್ನಬಾರ್ದಾ ಅಂತ. ಎಲ್ಲಿ ಹೋಗಿ ನಿಮ್ಮ ಅವೇರ್ನೆಸ್? ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ, ನಾನು ವೇಗನ್ ಫಾಲೋ ಮಾಡ್ತಾ ಇದ್ದೀನಿ, ನಾನು ತಿಂತಾ ಇಲ್ಲ ಅಂತ ನಿಮಗೆ ಹೇಳ್ತಾ ಇಲ್ಲ. ನಾನು ಕೇಳಬೇಕು. ಮೈಂಡ್ಫುಲ್ನೆಸ್. ಒಬ್ಬರು ಸಾರಿ 4 ದಿವಸ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ ಸರ್, ಪ್ಲೀಸ್ ಸರ್ ನಾಳೆಯಿಂದ ಮತ್ತೆ ನಾನು ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಓಕೆ ಮಾಡಿ, ನಾಳೆಯಿಂದ ಮತ್ತೆ ರೀಸ್ಟಾರ್ಟ್ ಮಾಡಿ, ಚಾಲೆಂಜ್ ಮತ್ತೆ ತಗೊಳ್ಳಿ. ಪ್ರತಿಯೊಬ್ಬ ಮಾಸ್ಟರ್ಗೆ ಅವೇರ್ನೆಸ್ 100% ಇರಬೇಕು. ಅವಾಗ ಲೈಫ್ ಚೇಂಜ್ ಆಗುತ್ತದೆ. ನಮ್ಗೆ ಏನು ಬೇಕು ಬೇಡವೋ ಗೊತ್ತಾಗುತ್ತದೆ. ಒಂದು ಸಂಕಲ್ಪದಿಂದ ಅದು ಮ್ಯಾನಿಫೆಸ್ಟ್ ಆಗುತ್ತದೆ. ನಾವು ಶರೀರ, ನಮ್ಮ ಮನಸ್ಸು, ಭಾವನೆಗಳೇ ಪ್ರಿಪೇರ್ಡ್ ಆಗಿಲ್ಲ, ನಮಗೆಲ್ಲ ಬೇಕು ಅಂತ ಇದೆ. ಗಾಡಿ ಚೆನ್ನಾಗಿಲ್ಲ ಅಂದರೆ ಬ್ರೇಕ್ ಡೌನ್ ಆಗುತ್ತೆ ಮಾಸ್ಟರ್ಸ್. ಈ ಒಂದು ಎಕ್ಸಸೈಸ್ ಇದು. ಬುದ್ಧ ಪೌರ್ಣಮಿಯಲ್ಲಿ ಅವತ್ತು ಒಂದು ದಿವಸ ಮುಂಚೆ ನನ್ನ ಚಾಲೆಂಜ್ ಕಂಪ್ಲೀಟ್ ಆಗುತ್ತದೆ. ಪ್ರತಿಯೊಬ್ಬ ಮಾಸ್ಟರ್ ಹತ್ರ ನಾನು ಅವ್ರ ಅನುಭವಗಳು ಕೇಳಬೇಕು. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ 69 days ಅನ್ನೋದು ಸಾಮಾನ್ಯ ವಿಷಯ ಅಲ್ಲ. 100% ಇದು ಟಾರ್ಗೆಟ್. ಬಟ್ ಎಷ್ಟಾಗುತ್ತೋ ಅಷ್ಟನ್ನು ಪಾಟಿಸಬೇಕು. ಕಾಂಪ್ರಮೈಸ್ ಮಾಡಬಾರ್ದು. 1-2 ಮಿಸ್ ಆಗಿದ್ರೂ ಹಾನೆಸ್ಟ್ ಆಗಿ ಬರಿಬೇಕು. ಸಿನ್ಸಿಯರ್ ಆಗಿ. ಆಗಿಲ್ಲ ಅಂದರೆ ಆಗಿಲ್ಲ, ಆಗಿದ್ರೆ ಎಸ್ ಸಿನ್ಸಿಯರ್ ಆಗಿರಬೇಕು. ಸಿನ್ಸಿಯಾರಿಟಿ ಇಲ್ಲ ಅಂದರೆ, ಸಿಂಪ್ಲಿಸಿಟಿ ಇಲ್ಲ ಅಂದರೆ ಸ್ಪಿರಿಚುವಾಲಿಟಿಯಲ್ಲಿ ಮೇಲೆ ಹೋಗ್ತಾ ನಮಗೆ ಏಟು ಜೋರಾಗಿ ಬೀಳುತ್ತೆ. ಸಿನ್ಸಿಯರ್ ಆಗಿರ್ಬೇಕು. ಏನೋ ಒಂದು ಪಾಟಿಸಿದ್ರೆ ಸಿನ್ಸಿಯರ್ ಆಗಿರಿ, ಇಲ್ಲ ಅಂದರೆ ಆಗಿಲ್ಲ ಅಂತ ಹೇಳಿ. ಸಿಂಪಲ್ ಆಗಿದ್ರೆ ನಾವು ಏನು ಮಾತಾಡಬೇಕು ಅದೇ ಓಪನ್ ಆಗಿ ಹೇಳ್ಬೋದು. 2 ವಿಷಯ. ಪ್ರತಿಯೊಬ್ಬರು ಧ್ಯಾನ ಬಗ್ಗೆ ನನಗೆ ಕ್ವಶನ್ಸ್ ಕೇಳ್ತಾ ಇಲ್ಲ, ಪುಸ್ತಕ ಬಗ್ಗೆ ಕೇಳ್ತಾ ಇಲ್ಲ, ವಾಕಿಂಗ್ ಬಗ್ಗೆನೂ ಕೇಳ್ತಾ ಇಲ್ಲ. ಪ್ರತಿಯೊಬ್ಬರು 2 ವಿಷಯ, ಊಟ, ಗಾಸಿಪ್. ಈ 2 ಎಲ್ಲರಿಗೂ ಚಾಲೆಂಜ್. ಬೇರೆ 4-5 ಫ್ಯಾಕ್ಟರ್ಸ್ ಯಾರಿಗೆ ಏನು ಪ್ರಾಬ್ಲಮ್ ಇಲ್ಲ. ಬುಕ್ಸ್ ಓದ್ತಾ ಇದ್ದಾರೆ, ವಾಕಿಂಗ್ ಮಾಡ್ತಾ ಇದ್ದಾರೆ, ಊಟ, ಗಾಸಿಪ್ಪು, ಈ 2 ಮಾತ್ರ ಪ್ರಾಬ್ಲಮ್ ಬರ್ತಾ ಇದೆ. ಆ 2ರಲ್ಲಿ ನೀವು ಅವೇರ್ನೆಸ್ ಇನ್ಕ್ರೀಸ್ ಮಾಡ್ಕೊಂಡಿದ್ರೆ ನಿಮ್ಮ ಎನರ್ಜಿ ಹೆಚ್ಚಾಗುತ್ತದೆ, ನಿಮ್ಮ ಸ್ಪಿರಿಚುವಲ್ ಪ್ರೋಗ್ರೆಸ್ ಹೆಚ್ಚಾಗುತ್ತದೆ, ನಿಮ್ಮ ಆರಾ ಸ್ಟ್ರಾಂಗ್ ಆಗುತ್ತದೆ. ಅವೇರ್ನೆಸ್ ಅವೇರ್ನೆಸ್ ಅವೇರ್ನೆಸ್. ಒಬ್ಬರು ಇಷ್ಟು ದಿನ ಮಾಸ್ಟರ್ಸು ಅಲ್ಲಿ ಒಂದೇ ಒಂದು ವ್ಯಕ್ತಿ ನಾನಂದ್ರೆ ಕೇಳಿದ್ರು, ಸರ್ ಲೆವೆಲ್ 2 ಅಲ್ಲಿ ಏನು ಬರುತ್ತೆ ಅಂತ. ಬೇರೆ ಯಾರಿಗ ಪ್ರಶ್ನೆನೇ ಬಂದಿಲ್ವಾ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ ನೀವು ಫಸ್ಟ್ ಲೆವೆಲ್ 1 ಕಂಪ್ಲೀಟ್ ಮಾಡಿ. ಲೆವೆಲ್ 2 ಅಲ್ಲಿ ಒಂದು ನೆಗೆಟಿವ್ ಥಾಟ್ನು ಬರಬಾರ್ದು ಅಂತ ಇರುತ್ತೆ. ಅದಾಗುತ್ತಾ? ಫಸ್ಟ್ ಲೆವೆಲ್ 1 ಯಾರು 100% ಕಂಪ್ಲೀಟ್ ಮಾಡ್ತಾರೋ ಲೆವೆಲ್ 2 ಇನ್ನೂ ಜಾಸ್ತಿ ಟಫ್ ಇದೆ. ಬಟ್ ಅದು ನಮಗೆ ಅಚೀವ್ ಆಗಬೇಕಂದ್ರೆ ಲೆವೆಲ್ 1 ಕಂಪ್ಲೀಟ್ ಮಾಡಬೇಕು. ಲೆವೆಲ್ 2 ಅಲ್ಲಿ ರೂಲ್ಸ್ ಹೇಳಿದರೆ ಇವಾಗ ಲೆವೆಲ್ 1 ಸ್ಟಾಪ್ ಮಾಡಿಬಿಡ್ತಾರೆ. ಬಟ್ ಅದಕ್ಕೆ ಒಂದು ಎಲಿಜಿಬಿಲಿಟಿ ಇದೆ. ಆ ಎಲಿಜಿಬಿಲಿಟಿಯ ಲೆವೆಲ್ 1 ಕಂಪ್ಲೀಷನ್ 100% ವಿತೌಟ್ ಎನಿ ಡೇ ಎನಿಥಿಂಗ್ ಮಿಸ್. ಇಲ್ಲಾಂದರೆ ಮತ್ತೆ 69 days ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿ ಅಂಟಿಲ್ ಯು ಅಚೀವ್. ನನಗೆ ಟೈಮ್ ಇದೆ, ನನಗೆ ಎಷ್ಟೋ ಪೇಷನ್ಸ್ ಇದೆ. ಲೆವೆಲ್ 2 ಕ್ವಶನ್ಸ್ ಬರ್ತಾ ಇದೆ, ಈಗ ಬೇಡ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಜಸ್ಟ್ ಲೆವೆಲ್ 1 ಕಂಪ್ಲೀಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.